ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕನ್ನಡ ಸಿರಿಯಲ್ಲಿ ಬಹಳ ಒಂದು ವಿಶೇಷವಾದಂತಹ ವಿಚಾರವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಂದ್ರೆ ಜ್ಯೋತಿಷ್ಯ. ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮೊಟ್ಟಿಗೆ ತಿಳ್ಕೋಬೇಕು ಅಂತ ನಾನು ಇವತ್ತಿದ್ದೀನಿ. ಪ್ರಖ್ಯಾತ ಜ್ಯೋತಿಷಿಗಳು, ಕಲಾವಿದರು ಹಾಗೆ ಹಾಡುಗಾರರಾದಂತಹ ಶ್ರೀಯುತ ಚಂದನ್ ಕುಮಾರ್ ಅವರು. ಚಂದನ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ತುಂಬಾ ಸಂತೋಷ. ಚಂದನ್ ಕುಮಾರ್ ಅವರು ಜ್ಯೋತಿಷ್ಯದಲ್ಲಿ ಸಾಕಷ್ಟು ಪಾಂಡಿತ್ಯವನ್ನ ಪಡ್ಕೊಂಡಿರೋದಷ್ಟೇ ಅಲ್ಲದೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಕಲಾವಿದರು ಕೂಡ. ಸಾಕಷ್ಟು ರೀತಿಯ ಚಿತ್ರಗಳನ್ನ ಬಿಡಿಸ್ತಾರೆ. ಅಷ್ಟೇ ಅಲ್ಲದೆ ಉತ್ತಮ ಹಾಡುಗಾರರು ಕೂಡ. ಹಾಗೆ ಅವರೊಟ್ಟಿಗೆ ನಾವಿವತ್ತು ಒಂದು ವಿಚಾರವನ್ನ ಹಂಚ್ಕೊಳ್ತಾ ಇರೋದು ನನಗೆ ಬಹಳ ಬಹಳ ಖುಷಿಯಾದಂತಹ ವಿಚಾರ. ಹಾಗೆ ನಮ್ಮ ಕನ್ನಡ ಮನಸ್ಸುಗಳಿಗೂ ಕೂಡ ಕೆಲವೊಂದು ವಿಚಾರಗಳನ್ನ ತಲುಪಿಸ್ಬೇಕು ಅನ್ನೋ ಆಸೆಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಜ್ಯೋತಿಷ್ಯ ಸಾಕಷ್ಟು ಜನರು ಇದ್ರ ಬಗ್ಗೆ ಕೇಳಿರ್ತಾರೆ, ತುಂಬಾನೇ ಕೇಳ್ತಾರೆ. ಆದ್ರೆ ಸರಿಯಾದ ಮಾಹಿತಿ ಕೊರತೆ ತುಂಬಾ ಜನಕ್ಕೆ ಇರುತ್ತೆ. ಎಷ್ಟೋ ಜನ ಜ್ಯೋತಿಷ್ಯ ಅಂದ್ರೆ ಏನ್ಕೊಳ್ತಾರೆ ಅಂದ್ರೆ ಏನೋ ನಮ್ದು ಜೀವನದಲ್ಲಿ ಏನೇನಾಗೋಗುತ್ತೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ, ಏನೇನೋ ಪರಿಣಾಮಗಳಾಗೋಗುತ್ತೆ, ಹಾಗೆ ಹೀಗೆ ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಜ್ಯೋತಿಷ್ಯ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡ್ಬೇಕು. ಮೊದಲಿಗೆ ನಿಮಗೂ ನಮಸ್ಕಾರ. ನಿಮ್ಮ ಕನ್ನಡ ಸಿರಿ ಚಾನೆಲ್ಗೆ ಧನ್ಯವಾದಗಳು. ನನ್ನನ್ನು ಗುರುತಿಸಿ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಹಾಗೆ ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರು ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ತಿಳಿದಷ್ಟು ನಾನು ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಗುರುಭ್ಯೋಂ ನಮಃ, ಶ್ರೀಮಾತ್ರೇ ನಮಃ. ಜ್ಯೋತಿಷ್ಯ ಶಾಸ್ತ್ರ ನಿಜವಾದ ಅರ್ಥದಲ್ಲಿ ಜ್ಯೋತಿಷ್ಯ ಅಂದ್ರೆ ಏನು ಅಂತ ಸ್ವಲ್ಪ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು, ಅಂದ್ರೆ ಕತ್ತಲಿಂದ ಬೆಳಕಿಗೆ ತರುವಂತ ಒಂದು ಮಾರ್ಗ ಜ್ಯೋತಿಷ್ಯ. ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಗೊಂದಲದಲ್ಲಿ ಸಾಕಷ್ಟು ಜನ ಇರ್ತಾರೆ. ಅವರ ಜಾತಕದ ಮೂಲಕ, ಕೆಲವು ಗ್ರಹ ಸ್ಥಿತಿಗಳ ಮೂಲಕ ಅದನ್ನು ಸರಿಪಡಿಸಿ ಹೇಳಿ ಈ ರೀತಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳುವ ಒಂದು ತೋರಿಸುವ ಒಬ್ಬ ಮಾರ್ಗದರ್ಶಿ ಜ್ಯೋತಿಷಿ. ಅಷ್ಟೇ ಹೊರತು ಜ್ಯೋತಿಷಿ ದೇವರು ಗುರುಗಳು ಅಂತ ಭಾವಿಸಬಾರ್ದು. ನಮಗೆ ಇರುವ ಒಂದು ಒಳ್ಳೆ ಗೈಡ್, ಮಾರ್ಗದರ್ಶಿ, ಉತ್ತಮ ಮಾರ್ಗದರ್ಶಿ ಅಂತ ಖಂಡಿತ ಹೇಳಬಹುದು. ಜ್ಯೋತಿಷ್ಯ ಅಂದ್ರೆ ಪ್ರಮುಖವಾಗಿ ಒಂದು ಮಾರ್ಗದರ್ಶನ, ಖಂಡಿತ. ಹಾಗೆ ಒಂದು ವ್ಯಕ್ತಿಯ ಸಂಪೂರ್ಣ ಜೀವನದ ಒಂದು ನೋಟ ಅಂತಾನು ಹೇಳ್ಬೋದಾ? ಖಂಡಿತ, ಒಂದು ಪರಿವೀಕ್ಷಣೆ. ಜಾತಕ ಪ್ರಕಾರ ಈ ವ್ಯಕ್ತಿಲಿ ಇಂತಿಂತ ಕ್ವಾಲಿಟೀಸ್ ಇದೆ. ಕೆಲವು ನೋಡಿ ತುಂಬಾ ಒಳ್ಳೆ ಜಾತಕ, ತುಂಬಾ ಅವರಲ್ಲಿ ಒಂದು ಪ್ರತಿಭೆ ಇರುತ್ತೆ, ಗ್ರಹಸ್ಥಿತಿಗಳು ಚೆನ್ನಾಗಿರುತ್ತೆ, ಬಟ್ ಅವರು ಹೊರಗೆ ಬರುವ ಒಂದು ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥದನ್ನ ಅವರ ಗ್ರಹಸ್ಥಿತಿ ಮೂಲಕ ನೀನು ಈ ರೀತಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವ್ರನ್ನ ಆ ಮಾರ್ಗಕ್ಕೆ ತಂದು ಆ ಮಾರ್ಗದಲ್ಲಿ ಎಷ್ಟೋ ಜನ ಉತ್ತಮ ಸ್ಥಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಮುಖ್ಯವಾಗಿ ಈ ವಿಚಾರ ಅಂದ್ರೆ ನಮ್ಮ ವ್ಯಕ್ತಿತ್ವ ಏನು, ನಮ್ಮಲ್ಲಿ ಏನು ಶಕ್ತಿ ಇದೆ, ಏನು ಸರಿ ಹೋಗುತ್ತೆ, ಏನ್ ಸರಿ ಹೋಗಲ್ಲ ಅನ್ನೋ ವಿಚಾರಗಳು ನಮ್ಮ ಜಾತಕದಲ್ಲಿ ನಮ್ಮ ಹುಟ್ಟಿನಿಂದಲೇ ಅದು ತಿಳಿದಿರುತ್ತೆ. ಆದ್ರೆ ನಮಗೆ ಗೊತ್ತಿರಲ್ಲ, ಅಥವಾ ವ್ಯಕ್ತಿಗಳಿಗೆ ಗೊತ್ತಿರಲ್ಲ ನಾವೇನು ಅಂತ. ಸೊ ಅದನ್ನ ತಿಳ್ಕೊಂಡು ಅವ್ರ ಆ ಮಾರ್ಗದಲ್ಲಿ ನಡ್ಕೊಂಡು ಹೋದ್ರೆ ಅದು ಮಾರ್ಗದರ್ಶನ ಆಗತ್ತೆ, ಅದು ಜ್ಯೋತಿಷ್ಯ. ಅವರ ಜಾತಕ ಪ್ರಕಾರ ಏನು ಇಂಜಿನಿಯರ್ ಕೋರ್ಸ್ ಓದಬೇಕು ಅಂತ ಇರ್ತಾರೆ ಅನ್ಕೊಳ್ಳಿ. ಜಾತಕ ಪ್ರಕಾರ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಓದಿದ್ರು ಒಳ್ಳೇದು, IAS IPS ನಾವು ಹೀಗ್ ಟರ್ನ್ ಮಾಡ್ತೀವಿ, ಇದಕ್ ಬಾಪ ತುಂಬಾ ಒಳ್ಳೇದು, ಎಷ್ಟೋ ಜನಕ್ಕೆ ಹೇಳಿದೀವಿ ಕೂಡ. ಅವ್ರು ಆ ರೀತಿ ಬಂದು ಹೆಸರಾಂತ ವ್ಯಕ್ತಿಗಳು ಇವತ್ತು ಆಗಿದ್ದಾರೆ. ಈ ರೀತಿ ನಾವು ಅವರ ಒಳ್ಳೆ ಮಾರ್ಗವನ್ನ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯ ಏನು ಅನ್ನೋದು ತಿಳಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಗ್ರಹ ಮತ್ತೆ ಸ್ಥಿತಿ ಮತ್ತೆ ಗೋಚರಗಳು ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತರಬಹುದು ಅಂತ ಹೇಳ್ತೀರಾ? ಇಲ್ಲಿ ಗ್ರಹ ಅನ್ನೋದಕ್ಕಿಂತ ನೋಡಿ, ಆಯಾ ವ್ಯಕ್ತಿಗಳ ಜಾತಕಗಳ ಲಗ್ನಗಳು ಬಹಳ ಮುಖ್ಯ. ಜನ್ಮ ಲಗ್ನ, ಆ ಲಗ್ನಕ್ಕೆ ಒಬ್ಬ ಅಧಿಪತಿ ಇರ್ತಾರೆ. ಅದು ಮೇಷ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ, ಹೀಗೆ 12 ಲಗ್ನಗಳು ಬರ್ತವೆ. ಮೇಷದಿಂದ ಮೀನ ಲಗ್ನ ಆದ್ರೂ 12 ಲಗ್ನ ಬರುತ್ತೆ. ಆ ಲಗ್ನಾಧಿಪತಿ ಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾವುದೇ ಜಾತಕ ತಗೊಳ್ಳಿ, ಲಗ್ನಾಧಿಪತಿ, ಅಲ್ಲಿಂದ ಪಂಚಮ ಸ್ಥಾನಾಧಿಪತಿ ಮತ್ತು ನವಮ ಸ್ಥಾನಾಧಿಪತಿ, ಈ ಮೂರು ಸ್ಥಾನಗಳ ಅಧಿಪತಿ. ಎಕ್ಸಾಂಪಲ್ ಮೀನ ಲಗ್ನ ತಗೊಳ್ಳಿ, ಲಗ್ನಾಧಿಪತಿ ಗುರು ಬರ್ತಾರೆ, ಪಂಚಮ ಸ್ಥಾನಾಧಿಪತಿ ಚಂದ್ರ ಬರ್ತಾರೆ, ನವಮ ಸ್ಥಾನಾಧಿಪತಿ ಅಂಗಾರಕ ಬರ್ತಾರೆ, ಅಂದ್ರೆ ಕುಜ ಬರ್ತಾರೆ. ಈ 3 ಗ್ರಹ ಚೆನ್ನಾಗಿತ್ತು ಅನ್ಕೊಳ್ಳಿ, ಆ ಹೆಸರಾಂತ ವ್ಯಕ್ತಿ ಆಗ್ತಾರೆ. ಇದು 3ರ ಪರಿಣಾಮ.
ಆದ್ರೆ ಮಿಕ್ಕಿದ 3 ಗ್ರಹಗಳು ಆಗ ಆಯಾ ಜಾತಕಕ್ಕೆ ಶತ್ರು ಗ್ರಹಗಳಾಗಿರುತ್ತೆ. ಮಿಕ್ಕಿದ 3 ನ್ಯೂಟ್ರಲ್ ಅಲ್ಲಿ ಇರುತ್ತೆ. ನ್ಯೂಟ್ರಲ್ ಇರೋ 3 ಗ್ರಹಗಳು ಅದು ಕೂಡ ಶುಭ ಸ್ಥಾನದಲ್ಲಿ ಇದ್ಬಿಟ್ರೆ ಅಂತ ವ್ಯಕ್ತಿಗಳು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದು ಬರ್ತಾರೆ. ಒಂದು ರಾಜಕೀಯ ಕ್ಷೇತ್ರದಲ್ಲಾಗಬಹುದು, ಸಿನಿಮಾ ರಂಗದಲ್ಲಾಗ್ಬೋದು, ಒಬ್ಬ ಖ್ಯಾತ ಗಾಯಕರಾಗ್ಬೋದು, ಕಲಾವಿದರಾಗ್ಬೋದು, ಯಾವುದೇ ರೀತಿ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗ್ಬೋದು, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರ್ಬೋದು, ಸಮಾಜದ ತುಂಬಾ ಉತ್ತಮ ಸೇವೆ ಸಲ್ಲಿಸುವ ವ್ಯಕ್ತಿಗಳಾಗಿರಬಹುದು. ಅದೇ ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ ಬಲಹೀನರಾಗ್ಬಿಟ್ರೆ ಅವರು ಅತಿ ಸಾಧಾರಣವಾದ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಅಂದ್ರೆ ತನಗೆ ಎಷ್ಟೇ ಶಕ್ತಿ ಇದ್ರು ಕೂಡ ಅದ್ರ ಪ್ರಭಾವ ಬರೋದಿಲ್ಲ. ಓ, ಆತ ಕಷ್ಟಪಟ್ರು ಮೇಲ್ ಬರಲ್ಲ. ಪ್ರತಿಭೆ ಇರುತ್ತೆ, ಅವಕಾಶ ಸಿಗಲ್ಲ. ಪ್ರತಿಭೆ ಇರುತ್ತೆ, ಗುರ್ತಿಸಲ್ಲ. ಕೆಲವ್ರಿಗೆ ಕಡಿಮೆ ಪ್ರತಿಭೆ ಇರುತ್ತಮ್ಮ. ಹೌದು, ಅದು ನಾವು ಸುಮಾರು ಸತಿ ನೋಡಿರ್ತೀವಿ. ತುಂಬಾ ಕಷ್ಟಪಡುವ ನಾವು ಕಲಾವಿದರಾಗಿ ನೋಡಿದಾಗ ಕೂಡ ತುಂಬಾ ಒಳ್ಳೆ ಕಲಾವಿದ, ಆದ್ರೆ ಹೆಸರಿರಲ್ಲ. ಕೆಲವರು ಸುಮಾರಾಗಿರ್ತಾರೆ, ಒಳ್ಳೆ ಹೆಸರು ಮಾಡ್ಬಿಡ್ತಾರೆ. ಲಗ್ನ, ಪಂಚ, ನವಮ ಸ್ಥಾನಗಳು ತುಂಬಾ ಸ್ಟ್ರಾಂಗ್ ಇದ್ರೆ ಅಂದ್ರೆ ಇಂಥದ್ದೇ ಗ್ರಹ ಅಂತ ಹೇಳಕ್ಕಾಗಲ್ಲ. ಆಯಾ ಲಗ್ನದ ಮೇಲೆ, ಈಗ ವೃಷಭ ಲಗ್ನ ತಗೊಂಡಾಗ ಲಗ್ನಾಧಿಪತಿ ಶುಕ್ರ ಬರ್ತಾರೆ, ಪಂಚಮ ಸ್ಥಾನಾಧಿಪತಿ ಕನ್ಯಾ ರಾಶಿ ಬುಧ ಬರ್ತಾರೆ, ನವಮ ಸ್ಥಾನಾಧಿಪತಿ ಶನಿ ಬರ್ತಾರೆ. ಕಟಕ ಲಗ್ನ ತಗೊಂಡ್ರೆ ಚಂದ್ರ, ಕುಜ, ಗುರು ಬರ್ತಾರೆ. ಈ ರೀತಿ ಯಾವ ಗ್ರಹ ಅಂತಲ್ಲ, ಆಯಾ ಜಾತಕ ತಗೊಂಡಾಗ ಆ ಲಗ್ನಾಧಿಪತಿ, ಪಂಚಮ, ನವಮ ಸ್ಥಾನಾಧಿಪತಿಗಳು ಬಲಿಷ್ಠವಾಗಿದ್ರೆ ಅವರು ತುಂಬಾ ಚೆನ್ನಾಗಿ ಮೇಲೆ ಬರ್ತಾರೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾನು ಒಂದು ಅಂಶವನ್ನ ನಿಮ್ಮ ಹತ್ರ ಕೇಳ್ಬೇಕು ಅಂತಾರೆ. ತುಂಬಾ ಚೆನ್ನಾಗಿ ಯಾವ್ದಾರ ಜಾತಕ ಬರಿಬೇಕು ಏನೋ ಮಾಡ್ಬೇಕಂದ್ರೆ ಹುಟ್ಟಿದ ಸಮಯ ಸರಿಯಾಗಿ ಅದನ್ನು ಗುರ್ತು ಹಾಕೋದು ಬಹಳ ಮುಖ್ಯ ಅಂತ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಸಮಯ ಕರೆಕ್ಟ್ ಆಗಿ, ಯಾಕಂದ್ರೆ ನಾವು ಸುಮಾರು ಸತಿ ನೋಡಿದ್ವಿ, ಹೇಳುವಾಗ ಎಲ್ಲೋ ಒಂದು 10:15 10:45 11 ಗಂಟೆಗೆ ಮಧ್ಯಾಹ್ನ ಆಗಿರ್ಬೋದು ಹಾಗೆ ಅಂತ ಹೇಳ್ತಾರೆ. ಸೊ ಆ ರೀತಿ ಬಂದಾಗ ಆ ಜಾತಕಕ್ಕೂ ಸರಿಯಾಗಿ ಕರೆಕ್ಟ್ ಆಗಿ ಇಷ್ಟೇ ಗಂಟೆಗೆ ಇಷ್ಟೇ ನಿಮಿಷಕ್ಕೆ ಮಗು ಹುಟ್ಟು ಅಂತ ರೆಕಾರ್ಡ್ ಅಲ್ಲಿ ಇರುತ್ತಲ್ಲ, ಆ ಸಮಯದ ಮೇಲೆ ಬರೆಯುವಂತಹ ಜಾತಕಕ್ಕೂ ವ್ಯತ್ಯಾಸಗಳೇನಾದ್ರು ಉಂಟಾ? ಕೆಲವರು ಹೇಳ್ತಾರೆ ಏನಂದ್ರೆ ನಂದು ಒಂದೇ ರಾಶಿ, ಅವ್ರದ್ದು ಒಂದೇ ರಾಶಿ, ನಂದು ಒಂದೇ ನಕ್ಷತ್ರ, ಆದ್ರೆ ಯಾಕೋ ಬೇರೆ 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 ತರ ಇದೆಯಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಸಮಯಕ್ಕೆ ಇದಕ್ಕೆ ಏನಂತ ನೀವು ಅರ್ಥ? ಖಂಡಿತ ಸಮಯ ಬಹಳ ಮುಖ್ಯ. ಸರಿಯಾದ ಸಮಯಕ್ಕೆ ಜಾತಕನ ಸಿದ್ಧಪಡಿಸ್ಬೇಕು. ಮೊದಲು ಸಮಯ ಕೊಡೋದು ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಹೇಳೋ ಫಲ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಅವ್ರ ಇಡೀ ಜೀವನದಲ್ಲಿ ಅದು ವ್ಯತ್ಯಾಸವನ್ನೇ ಕಾಣಿಸ್ತಾರೆ. ಅಂತವರು ಹಸ್ತ ಸಾಮುದ್ರಿಕ ಅಂತ ಹೇಳಿದ ಕೈತು ಅಂತ ಕಡೆ ಹೋಗೋದು ಒಳ್ಳೇದು ಹೊರತು ಜಾತಕ ಬರ್ಸೋದು ಸರಿಯಲ್ಲ. ನನಗೂ ಕೆಲವು ಹೇಳ್ತಾರೆ 10 ರಿಂದ 11 ಗಂಟೆ ಒಳಗೆ ಹುಟ್ಟಿದೀವಿ, ಯಾವ ಟೈಮ್ ತಗೊಳ್ಳೋದು? ಹೌದು, ಅಂತವ್ರಿಗೆ ಅದು ವೇರಿಯೇಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದು ಸಮಯ ಬಹಳ ಮುಖ್ಯ. ಅದಾದ ನಂತರ ದಶ ಮತ್ತು ಭುಕ್ತಿ, ಇದು ಒಂದು ವ್ಯವಸ್ಥೆ, ದಶ ಮತ್ತು ಭುಕ್ತಿ ವ್ಯವಸ್ಥೆ, ಇದು ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸಹಾಯ ಮಾಡುತ್ತೆ? ಖಂಡಿತಮ್ಮ. ಸಾಧಾರಣ ನೀವು ಕೇಳಿರ್ಬೋದು, ಈ ದಶಾಭುಕ್ತಿ ಅಂದ್ರೆ ಮೊದಲು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಏನಿದೆ ದಶಾಭುಕ್ತಿ ಅಂತ? ಫಸ್ಟ್ ಸಾಧಾರಣ ಜನರ ಮನಸ್ಸಲ್ಲಿ ಒಂದಿದೆ, ಶುಕ್ರ ದಶೆ, ಅವ್ನಿಗೇನಪ್ಪ ಶುಕ್ರ ದಶೆ ಬಂತು, ಚೆನ್ನಾಗಿ ಮೇಲೆ ಬರ್ತಾನೆ. ಖಂಡಿತ ಇಲ್ಲ. ಶುಕ್ರ ದಶೆಯಲ್ಲಿ ಬಹಳ ಕೆಳಮಟ್ಟಕ್ಕೆ ಇಳಿದವ್ರದ್ದು ಕೂಡ ಎಷ್ಟೋ ಜನ ಇದ್ದಾರೆ. ಫಸ್ಟ್ ಶುಕ್ರ ದಶೆ ಅಂದ್ರೆ ಒಳ್ಳೇದು, ಶನಿ ದಶೆ ಅಂದ್ರೆ ಕೆಟ್ಟದು, ರಾಹು ದಶೆ ಕೆಟ್ಟದು, ಕೇತು ದಶೆ, ಇವೆಲ್ಲ ಏನು ಇಲ್ಲ. ಎಲ್ಲಾ ದಶೆಗಳು ಒಳ್ಳೇದು, ಎಲ್ಲಾ ದಶೆಗಳು ಕೆಟ್ಟದು. ಫಸ್ಟ್ ನೀವು ಕೇಳಿದ ಹಾಗೆ ದಶಾಭುಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ, ಜನ್ಮ ನಕ್ಷತ್ರ ಇರುತ್ತೆ ನೋಡಿ, ಆ ನಕ್ಷತ್ರಾಧಿಪತಿ ಯಾರು, ಆ ಪ್ರತಿ ನಕ್ಷತ್ರಕ್ಕೂ ಒಂದೊಂದು ಗ್ರಹ ಅಧಿಪತಿ ಇರುತ್ತೆ. ಈಗ 27 ನಕ್ಷತ್ರಗಳು, 27 ನಕ್ಷತ್ರಗಳಿಗೂ ಗ್ರಹಗಳ ಅಧಿಪತಿ ಇರುತ್ತೆ. ಯಾವ ನಕ್ಷತ್ರದಲ್ಲಿ ಹುಡ್ತಾರೋ ಆ ನಕ್ಷತ್ರಾಧಿಪತಿ ಯಾವ ಗ್ರಹ ಬರ್ತಾರೋ ಅವ್ರದ್ದು ಪ್ರಥಮ ದಶೆ ಕ್ರಿಯೇಟ್ ಆಗುತ್ತೆ. ಈಗ ತಗೊಳ್ಳಿ ಅಶ್ವಿನಿ ನಕ್ಷತ್ರ ಅಂತ ಇಟ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು? ಕೇತು ಗ್ರಹ. ಅಶ್ವಿನಿ ನಕ್ಷತ್ರ ಯಾರಾದ್ರೂ ಹುಟ್ಟಿದ್ರೆ ಏನಾಗುತ್ತೆ, ಅವ್ರಿಗೆ ಪ್ರಾರಂಭದಲ್ಲಿ ಕೇತು ದಶೆ ಇರುತ್ತೆ. ಮತ್ತೆ ಅದ್ರಲ್ಲಿ ಮತ್ತೆ ಇನ್ನೊಂದು ಲೆಕ್ಕ ಬರುತ್ತೆ, ಕೇತು ದಶೆ 7 ವರ್ಷ. ಅಶ್ವಿನಿ ನಕ್ಷತ್ರ ಪ್ರತಿ ನಕ್ಷತ್ರ ಕೂಡ 4 ಪಾದ ಇರುತ್ತೆ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಈಗ ಅಶ್ವಿನಿ ನಕ್ಷತ್ರ 2ನೇ ಪಾದ ಅಂತ ಇಟ್ಕೊಳ್ಳೋಣ. ಆವಾಗ ಕೇತು ದಶೆ 7 ವರ್ಷ ಬರಲ್ಲ, ಬದಲಾಗುತ್ತೆ. ಅದ್ರಲ್ಲಿ ಸ್ವಲ್ಪ 50% ಮೈನಸ್ ಆಗುತ್ತೆ. 3 ವರ್ಷ, 3.25 ವರ್ಷ ಈ ರೀತಿ ಬರುತ್ತೆ. ಅದಾದ ನಂತರ ಒಂದು ಸಿಸ್ಟಮ್ ಇದೆ ದಶೆಗಳಲ್ಲಿ. ಕೇತು ದಶೆ ಆದ್ಮೇಲೆ ಯಾವ ದಶೆ ಬರಬೇಕು? ಶುಕ್ರ ದಶೆ. ಆ ಶುಕ್ರ ಆದ್ಮೇಲೆ ಏನ್ ಬರಬೇಕು? ರವಿ ದಶೆ, ಚಂದ್ರ ದಶೆ. ಈಗ ರೇವತಿ ನಕ್ಷತ್ರ ಹುಟ್ಟಿದ್ರೆ ಅನ್ಕೊಳ್ಳೋಣ, ರೇವತಿ ನಕ್ಷತ್ರದ ಅಧಿಪತಿ ಯಾರು? ಬುಧ.
ರೇವತಿಯಲ್ಲಿ ಯಾರೇ ಹುಟ್ಟಿದ್ರು ಅವ್ರಿಗೆ ಪ್ರಾರಂಭ ದಶೆ ಬುಧ, ಪ್ರಾರಂಭ ಶುರುವಾಗದೆ ಬುಧದಿಂದ. ಬುಧದಿಂದ. ಇವಾಗ ರೋಹಿಣಿ ನಕ್ಷತ್ರ ಅನ್ಕೊಳ್ಳೋಣ, ಪ್ರಾರಂಭ ದಶೆ ಆಗದೆ ಚಂದ್ರ, ಅದರಿಂದ ಮತ್ತೆ ಚಂದ್ರ ಆದ್ಮೇಲೆ ಕುಜ ದಶೆ, ರಾಹು ದಶೆ, ಹೀಗೆ. ಓಕೆ, ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಪಾದ ಇದಕ್ಕೂ ಭಿನ್ನ ಆಗ್ತಾ ಹೋಗುತ್ತೆ ಅಂತ. ಈಗ ಮೃಗಶ ಆ ಸೈಕಲ್ ಹಂಗೆ ಸೈಕಲ್ ದಶ ಒಂದು ಸೈಕಲ್ ಅದು ಹಾಗೆ ಇರುತ್ತೆ. ಓಕೆ, ಆ ನಕ್ಷತ್ರದ ಮೇಲೆ ಡಿಫ್ರೆಂಟ್ ಆಗ್ತದೆ, ಅಲ್ಲಿಂದ ಅದು ಸೈಕಲ್ ಓಕೆ ಓಕೆ, ಅದೇ ಒಂದು. ಇನ್ನೊಂದು ನೋಡಿ, 9 ಗ್ರಹ ದಶೆಗಳು ಪೂರ್ತಿ ಯಾವ ಮನುಷ್ಯ ಅನುಭವಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ 126 ವರ್ಷ ಬದುಕಿದ್ರೆ ಆ ವ್ಯಕ್ತಿ ಎಲ್ಲಾ ದಶೆಗಳನ್ನು ಅನುಭವಿಸುವ ಶಕ್ತಿ. ಇದಿಷ್ಟು ಕಂಪ್ಲೀಟ್ ಆಗ್ಬೇಕು ಸೈಕಲ್ ಆಗೋದಕ್ಕೆ. ಆ ರೀತಿ ಅನುಭವಿಸಿದ ನಮಗೆ ಒಂದು ಕಲಿಯುಗಕ್ಕೆ ಹತ್ತಿರವಾದ ದೇವರು ಶ್ರೀಕೃಷ್ಣ ಪರಮಾತ್ಮ. ಅವರೇ ಪೂರ್ತಿ ದರ್ಶನ ಅನುಭವಿಸಿದ್ರು. ಏಕಮಾತ್ರ ವ್ಯಕ್ತಿ ದೇವರು ಭಗವಂತ ಕೃಷ್ಣ ಪರಮಾತ್ಮ ಅಲ್ವೇ. ಜ್ಯೋತಿಷದಲ್ಲಿ ಹೇಳುವಂತಹ ಒಂದು ಪರಿಹಾರಗಳಿರುತ್ತೆ. ಈಗ ಯಾವುದೋ ಒಂದು ನಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಪರಿಹಾರಗಳನ್ನ ಸೂಚಿಸ್ತದೆ, ತಗೊಂಡೋಗಿ ಜಾತಕ ತಗೊಂಡೋಗಿನ. ಈ ಪರಿಹಾರಗಳು ಎಷ್ಟು ಸಹಾಯ ಮಾಡುತ್ತೆ, ಬದಲಾವಣೆಗೆ ಏನಾದ್ರು ಸಹಾಯ ಮಾಡುತ್ತಾ ಅಥವಾ ಅದನ್ನ ಎದುರಿಸುವಂತ ಶಕ್ತಿ ಕೊಡುತ್ತಾ? ಇದು ಎರಡು ಒಂದು ಪ್ರಶ್ನೆ ಇದೆ. ಬದಲಾವಣೆಗಳನ್ನೇ ತರುವಂತ ಸಾಧ್ಯತೆ ಇದೆಯಾ, ಅಥವಾ ಇಲ್ಲ ಅದನ್ನ ಬಂದಾಗ ಸಮಸ್ಯೆ ಇಲ್ಲ ಅದನ್ನ ತಳ್ಕೊಂಡು ಹೋಗೋಕೆ ಬೇರೆ ದಾರಿಗಳನ್ನ ತೋರಿಸುತ್ತಾ, ಅಥವಾ ಹೋಗ್ಬೋದು ಮುಂದಕ್ಕೆ, ಅದಕ್ಕೇನಾದ್ರೂ ಸಹಾಯ ಮಾಡುತ್ತಾ ಅಂತ? ಪರಿಹಾರಗಳಲ್ಲಿ ನಾನಾ ವಿಧ. ಈಗ ಒಂದು ಗ್ರಹದ ಒಂದು ತೊಂದರೆ ಅಂತ ಬಂದಾಗ ನೀವು 100 ಜ್ಯೋತಿಷ ಹತ್ರ ಹೋದ್ರು ಕೂಡ 100 ಬಗೆಯ ಪರಿಹಾರ ಹೇಳ್ತಾರೆ. ಬಟ್ ಸಾಧಾರಣ ಎಲ್ಲರೂ ಹೇಳೋದು ದೇವರದೇ, ಮಂತ್ರಗಳೇ. ಆದ್ರೆ ಏನಪ್ಪಾ ಅಂದ್ರೆ ಯಾವ ರೀತಿ ಹೇಳಬೇಕು ಅಂದ್ರೆ, ಸರಿಯಾದ ಮಾರ್ಗ ಅಂದ್ರೆ ಒಂದೊಂದು ಗ್ರಹಕ್ಕೂ ಅಧಿದೇವತೆ ಅಂತ ಬರುತ್ತೆ. ಅದರ ಮೇಲೆ ನಾವು ಒಂದು ಪರಿಹಾರ ಮಾರ್ಗ ಹೇಳಿದಾಗ ಅದು ಸರಿ. ಎಕ್ಸಾಂಪಲ್ ತಗೊಳ್ಳಿ, ನಾನು ಪರಮ ಶಿವ ಭಕ್ತ ಅಂದಾಗ ನನಗೆ ವಿಷ್ಣು ಮಂತ್ರ ಕೊಡಕ್ ಇಷ್ಟ ಆಗಲ್ಲ ಅನ್ಕೊಳ್ಳಿ, ಅದು ತಪ್ಪು. ಅಥವಾ ನಾನು ಪರಮ ವಿಷ್ಣು ಭಕ್ತ, ನನಗೆ ಶಿವ ಅಂದ್ರೆ ಆಗಲ್ಲ, ಆ ಜಾತಕ ನಾ ಶಿವ ಮಂತ್ರ ಕೊಡಲ್ಲ ಅಂದ್ರೆ ಅದು ತಪ್ಪು. ನೋಡಿ, ಈ ಕೆಲವರು ಅವರ ಆರಾಧ್ಯ ದೈವ ಏನಿರೋ ಅದನ್ನ ಪ್ರಥಮ ಮಿಕ್ಕಿದ್ದೆಲ್ಲ ಸೈಡ್ಗಿಟ್ಟು ಎಲ್ಲಾನು ಇದನ್ನೇ ಕೊಡ್ತಾ ಹೋಗ್ತಾರೆ, ಆ ಗ್ರಹಗಳು ಕೆಲಸ ಮಾಡಲ್ಲ. ಗ್ರಹಗಳಲ್ಲೂ ಕೂಡ ಒಂದು ದೇವರ ಒಂದು ಭೇದ ಭಾವ ಗ್ರಹದಲ್ಲೂ ಇಲ್ಲ. ಇದು ಬಹಳ ಮುಖ್ಯವಾದಂತಹ ಅಂಶ. ಯಾಕೆಂತ ಹೇಳ್ತೀನಿ ನೋಡಿ, ಇವಾಗ ಸೂರ್ಯನಿಗೆ ಅಧಿದೇವತೆ ಯಾರು? ಈಶ್ವರ, ಶಿವ. ನೀವು ಸೂರ್ಯನ ಪ್ರಾಬ್ಲಮ್ ಬಂದಾಗ ನೀವು ಶಿವಮಂತ್ರನೇ ಕೊಡ್ಬೇಕಾಗತ್ತೆ. ಇಲ್ಲ ನಾವು ಶಿವನ್ ಕಂಡ್ರೆ ಆಗಲ್ಲ, ಕೆಲವು ಕಂಡ್ರೆ ಆಗಲ್ಲ ಅನ್ನೋರು ಇದಾರೆ, ಮಹಾತ್ಮರಿದ್ದಾರೆ. ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ಒಂದೇ ದೇವರನ್ನ ಆರಾಧಿಸುವಂತವ್ರು ಬೇರೆ ಬೇರೆ ರೀತಿಯ ತಪ್ಪು ಅಂತ ಹೇಳಲ್ಲ, ಜ್ಯೋತಿಷ್ಯಕ್ಕಂತ ತರಬಾರದು. ಹೌದು, ಸೂರ್ಯನ ಇದಾದಾಗ ಶಿವನಿಗೆ ಸಂಬಂಧಪಟ್ಟ ಮಂತ್ರಗಳು. ಬಟ್ ಆ ಸೂರ್ಯ ಗ್ರಹ ಎಲ್ಲಿ ವೀಕ್ ಆಗಿದೆ ಆ ಮನೆ ಅಧಿಪತಿ ಅದರ ಅಧಿದೇವತೆ ಸೇರಿಸಿ ಕೊಟ್ರೆ ಸರಿಯಾದ ಪರಿಹಾರ. ಈಗ ಚಂದ್ರ ತಗೊಳ್ಳಿ, ಪಾರ್ವತಿ, ಶಕ್ತಿ, ಚಂದ್ರ ಮಂತ್ರ ಕೊಟ್ರೆ ಶಕ್ತಿ ಮಂತ್ರ ಕೊಟ್ರೆ ಕೆಲಸ ಮಾಡುತ್ತೆ. ಅದೇ ತರ ಕುಜ ಗ್ರಹ ತಗೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ, ಅಥವಾ ಶೈವರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ, ಅದೇ ಕುಜ ವೈಷ್ಣವರಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಂತ್ರ ಬರುತ್ತೆ. ಓಕೆ, ಯಾವ್ದಾದ್ರು ಕೊಡಿ ಆತರ. ಮತ್ತೆ ಬುಧ, ನಾರಾಯಣ, ನೀವು ಬುಧ ಗ್ರಹ ಅಲ್ಲಿ ತೊಂದರೆ ಆಗಿದೆ, ಅಲ್ಲಿ ರಾಮನ ಮಂತ್ರನೋ ಕೃಷ್ಣನ ಮಂತ್ರನೋ ನಾರಾಯಣ ಮಂತ್ರ ಕೊಟ್ರೆ ಕರೆಕ್ಟ್. ಅದು ಅಲ್ಲಿ ತಗೊಂಡಾಗ ವೀರಭದ್ರ ಮಂತ್ರ, ಶಿವ ಮಂತ್ರ ಕೊಟ್ರೆ ಅಲ್ಲ ಆಗಲ್ಲ. ಅದಕ್ಕೆ ಅದೇ ಬೇಕು. ಹೌದು, ಅದಕ್ಕೆ ಅದೇ ಬೇಕು. ಆತರ ಆಯಾ ಈ ತರ ಶನಿ ಗ್ರಹ ಬಂದ್ಬಿಟ್ಟು ಅದೇ ದೇವತೆ ಬಂದ್ಬಿಟ್ಟು ಹನುಮಂತ ಅಥವಾ ಯಮ ಅಂತ ಕೂಡ ಬರುತ್ತೆ. ಅದಕ್ಕೆ ಒಬ್ಬ ಜ್ಯೋತಿಷಿ ಅಲ್ಲಿ ಯಾವುದೇ ಎಲ್ಲಾ ದೇವರು ಒಂದೇ, ಆ ಗ್ರಹಕ್ಕೆ ಸಂಬಂಧಪಟ್ಟ ಅಧಿದೇವತೆ ಮಂತ್ರ ಕೊಟ್ಟಾಗ ಅದು ಪರಿಹಾರ ಹತ್ರ ಇರುತ್ತೆ. ನಾನು ಇನ್ನೊಂದಾದ್ರೂ ಹೇಳ್ಬೇಕಂದ್ರೆ ಗುರುಗಳಿಗೆ ಹೋಲಿಸ್ಬೇಕು. ಯಾಕೆ ಒಂದು ಶಿಷ್ಯನನ್ನ ಗುರುತಿಸಿ ಅವನ ಒಂದು ವೀಕ್ನೆಸ್, ಅವನ ಒಂದು ಒಳ್ಳೆತನ ಕೆಟ್ಟತನ ಎಲ್ಲವನ್ನ ಸರಿಯಾಗಿ ಸಮೀಕರಿಸಿ ಅವನಿಗೆ ಏನ್ ಬೇಕು ಅದನ್ನ ಪರಿಹಾರ ಕೊಟ್ರೆ ಆ ಒಂದು ಮಗು ಚೆನ್ನಾಗಿ ಏಳಿಗೆ ಆಗುತ್ತೆ. ಅದೇ ರೀತಿ ಈ ಜ್ಯೋತಿಷ್ಯ ಹೇಳೋರು ಗುರುಗಳ ಸ್ಥಾನದಲ್ಲಿ ನಿಂತು ಆತನಿಗೆ ಪರಿಹಾರ ಕಂಡುಕೊಡೋ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು ಅಂತ ಅಲ್ವಾ? ನಮ್ಮದೇನೋ ಹೇರೋದಕ್ಕೆ ಹೋಗ್ಬಾರ್ದು, ಆದ್ರೆ ಆತನ ಸಮಸ್ಯೆಗೆ ಯಾವ್ದು ಪರಿಹಾರವೋ ಸರಿಯಾದ ಪರಿಹಾರ ಸೂಚಿಸುವಂತ ಜ್ಯೋತಿಷಿಗಳು ಬಹಳ ಮುಖ್ಯ ಅನ್ನೋದು ಈ ಒಂದು ಅಂಶದಿಂದ ಅರ್ಥ ಆಗತ್ತೆ ಅಲ್ವಾ?
ಖಂಡಿತ ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಮಂತ್ರಗಳು, ಹೌದು. ಆಮೇಲೆ ನಕ್ಷತ್ರಗೆ 9 ಗ್ರಹಗಳಿಗೆ 9 ವಿಧವಾದ ವೃಕ್ಷಗಳಿರುತ್ತೆ. ನಾವು ಆಯಾ ವೃಕ್ಷಗಳಿಗೆ ಪ್ರದಕ್ಷಿಣೆ ಹಾಕು ಅಂತ ಹೇಳ್ಬೇಕು. ಆ ವೃಕ್ಷಕ್ಕೆ ಅಧಿದೇವತೆಯ ಮಂತ್ರ ಆ ವೃಕ್ಷಕ್ಕೆ ಕೊಡ್ಬೇಕು. ಇದೆಲ್ಲ ಸ್ವಲ್ಪ ಮಾಡಿದ್ರೆ, ಸೂರ್ಯಗ್ರಹಕ್ಕೆ ನೋಡಿ ಬಿಳಿ ಏಕದ ಗಿಡ, ಹೌದು. ಬಿಳಿ ಏಕದ ಗಿಡಕ್ಕೆ ಒಂದು ಪ್ರದಕ್ಷಿಣೆ ಹಾಕೊಂಡು ಸೂರ್ಯ ಮಂತ್ರ ಹೇಳಿದ್ರೆ ಒಳ್ಳೇದು. ಚಂದ್ರನಿಗೇನು ಮುತ್ತುಗದ ಮರ, ಹೌದು. ಚಂದ್ರನಿಗೆ 2 ಪ್ರದಕ್ಷಿಣೆ ಆಗುತ್ತೆ. 2 ಪ್ರದಕ್ಷಿಣೆ ಹಾಕಿ ಚಂದ್ರ ಮಂತ್ರ ಹೇಳ್ಕೊಂಡ್ರೆ ಒಳ್ಳೇದು, ಅಥವಾ ಯಾವ್ದೋ ಶಕ್ತಿ ಮಂತ್ರ. ಕುಜಗ್ರಹಕ್ಕೆ ಕಗ್ಗಲಿ ವೃಕ್ಷ, ಅದು ಸಿಗಲ್ಲ ಈಗ ಅಲ್ಲಿ, ಎಲ್ಲೋ ಕಾಡಲ್ಲಿ ಕಗ್ಗಲಿ ಮರ ಅಂತ ಕರಿತೀವಿ. ಆ ರೀತಿ ಬುಧ ಗ್ರಹಕ್ಕೆ ಬಂದ್ಬಿಟ್ಟು ಉತ್ತರೇಣಿ ಗಿಡ, ಅದಕ್ಕೆ ಬುಧ ಮಂತ್ರ 5 ಪ್ರದಕ್ಷಿಣೆ. ಶನಿ ಗ್ರಹಕ್ಕೆ ಬಂದ್ಬಿಟ್ಟು ಬನ್ನಿ ಮರ ಅಂತ ಕರಿತೀವಿ, ಶಮಿ ವೃಕ್ಷ ಅಂತ ಸಂಸ್ಕೃತ ಭಾಷೆಯಲ್ಲಿ ಕರೀತಾರೆ, ಅದಕ್ಕೆ 8 ಪ್ರದಕ್ಷಿಣೆ. ಶುಕ್ರನಿಗೆ ಬಂದ್ಬಿಟ್ಟು ಹತ್ತಿ ಮರ ಅಂದ್ರೆ ಕಾಟನ್ ಅಲ್ಲ, ಹತ್ತಿ ಹಣ್ಣು, ಅದಕ್ಕೆ 6 ಪ್ರದಕ್ಷಿಣೆ ಹಾಕೊಂಡು ಶುಕ್ರ ಮಂತ್ರ ಹೇಳ್ಕೊಳ್ಳೋದು. ರಾಹುಗೆ ಗರಿಕೆ, ಕೇತುವಿಗೆ ದರ್ಬೆ ಅಂತ ಕರಿತೀವಿ. ದರ್ಬೆಗೆ ನಾವು ಅದೆಲ್ಲ ಕುಟ್ಟೋದು, ದರ್ಬೆ ಬೆಳೆದಿರುತ್ತೆ ಅಂತ ಕಡೆ ಸಿಗೋದ್ ಕಷ್ಟ, ಕಗ್ಗಲಿ ಸಿಗೋದ್ ಕಷ್ಟ, ದರ್ಬೆ ಸಿಗೋದ್ ಕಷ್ಟ. ದರ್ಬೆ ಸಿಗುತ್ತೆ, ಹೌದು, ದರ್ಬೆ ಬೆಳೆದಿರೋ ಕಡೆ ಸಿಗೋದ್ ಕಷ್ಟ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಮಂತ್ರನೋ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಮಂತ್ರನೋ, ಕೇತು ಗ್ರಹಕ್ಕೆ ದುರ್ಗೆ ಮಂತ್ರನೋ ಕೊಟ್ಟು ಆ ರೀತಿ ಅದಕ್ಕೆ ಸಂಬಂಧಪಟ್ಟಿದ್ದೇ ಕೊಡ್ತಾ ಹೋಗ್ಬೇಕು. ಆಮೇಲೆ ಇನ್ನೊಂದು ನೋಡಿ, ಕೆಲವರು ಒಳ್ಳೊಳ್ಳೆ ಜ್ಯೋತಿಷರು ಒಳ್ಳೊಳ್ಳೆ ಪರಿಹಾರ ಖಂಡಿತ ಕೊಟ್ಟಿರ್ತಾರೆ, ಕೆಲವ್ರು ಮಾಡೋದು ಶ್ರದ್ಧೆ ಇಲ್ಲ, ಮಾಡಲ್ಲ. ಏನಂತಾರೆ, ಅಲ್ಲಿ ಹೋಗಿ ಕೇಳಿದ್ವಿ ನಮ್ಗೇನು ಒಳ್ಳೇದಾಗಿಲ್ಲ, ಅದು ಒಂಥರ ಜಾರ್ಕೊಳ್ಳೋಂಥದ್ದು ಸುಮ್ನೆ ನೀವು ಮಾಡಿದೀರಾ, ಅಪವಾದ ಮಾಡೋದು ಸುಮ್ನೆ. ಅವ್ರು ಮಾಡಿರಲ್ಲ, ಸುಲಭಕ್ಕೆ ಸಮಸ್ಯೆ ತೀರುತ್ತಾ ಅಂತ ನೋಡ್ತಾ ತೀರಲ್ಲ, ಸ್ವಲ್ಪ ಕಷ್ಟಪಡ್ಬೇಕು ಅಂದ್ರೆ ಆಚೆ ಕಡೆಯಿಂದ ಹೀಗೆ ಹೇಳ್ಬಿಡೋದು, ಜಾರ್ಕೊಂಡ್ಬಿಡೋದು. ಪ್ರಾರಬ್ಧ ಕರ್ಮಗಳು ಅನುಭವಿಸಲೇಬೇಕು. ಇನ್ನೊಂದು ನೋಡಿ, ಪರಿಹಾರ ಮಾಡಿದ ಮಾತ್ರಕ್ಕೆ ನೀವು ಕೇಳಿದ್ರೆ ಮಾರ್ಗ ಚೇಂಜ್ ಆಗ್ಬಿಡತ್ತಾ, ಏನ್ ಎಲ್ಲ ಒಳ್ಳೇದಾಗ್ಬಿಡತ್ತಾ? ಖಂಡಿತ ಇಲ್ಲ. ಏನಂದ್ರೆ ಅದರ ಒತ್ತಡ, ಇಂಪ್ಯಾಕ್ಟ್ ರೆಡ್ಯೂಸ್ ಆಗುತ್ತೆ. ಪರಿಹಾರ ಮಾಡೋದ್ರಿಂದ ಇವತ್ತು ನಮ್ಮ ತಲೆ ಇಷ್ಟಪ್ಪ ಕಲ್ಲು ಬೀಳೋ ಯೋಗ ಇತ್ತು ಅನ್ಕೊಳ್ಳಿ, ಗ್ರಹಚಾರ ಇತ್ತು ಅನ್ಕೊಳ್ಳಿ, ನೀವು ಪರಿಹಾರ ಮಾಡ್ತಿದ್ರೆ ಒಂದಿಷ್ಟಪ್ಪ ಕಲ್ಲು ಬೀಳ್ಬೋದು. ಕಲ್ಲು ಬೀಳಲೇಬಾರ್ದು ಅಂದ್ರೆ ಅದು ಬಿದ್ದೇ ಬೀಳುತ್ತೆ. ಆ ಟೈಮಲ್ಲಿ ನೀವು ಪರಿಹಾರ ಮಾಡಿ ಬಿಡಿ, ಆ ಏಟು ಬೀಳುತ್ತೆ. ಬಟ್ ಇಷ್ಟಪ್ಪ ಕಲ್ಲು ಬಿದ್ದಾಗ ಹೆಚ್ಚಿನ ತೊಂದರೆ, ಇಷ್ಟಪ್ಪ ಬಿದ್ದಾಗ ಕಡಿಮೆ ತೊಂದರೆ. ಆದ್ರೆ ಅದರ ಒತ್ತಡ ಕಡಿಮೆ ಮಾಡಬಹುದೇ ಹೊರತು ತಪ್ಪಿಸ್ಬಿಡ್ತೀನಿ ನಿಮ್ಮ ಗ್ರಹಚಾರ, ನಾವು ದೇವರ ಜ್ಯೋತಿಷ ಯಾರು ದೇವರಲ್ಲ, ನಿಮಗಾಗುವ ತೊಂದರೆಗಳನ್ನ ಕಡಿಮೆ ಮಾಡುವಷ್ಟು ದಾರಿ ತೋರಿಸಬಲ್ಲ ಮಾರ್ಗದರ್ಶಿ. ಇದು ಒಂದು ಉತ್ತಮವಾದಂತ ಒಂದು ವಿಚಾರ. ಇದನ್ನೇ ಹೇಳುದು, ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಆದ್ರೆ ಅದನ್ನ ಎದುರಿಸುವಂತ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಹಕಾರಿಯಾಗುತ್ತೆ. ಒಂದು ಮುನ್ಸೂಚನೆಯನ್ನ ತಗೋಬಹುದು, ಈ ರೀತಿ ಆಗ್ಬೋದು, ಈ ರೀತಿ ಸ್ವಲ್ಪ ಹುಷಾರಾಗಿರಿ, ಈ ರೀತಿ ನಡ್ಕೊಳ್ಳಿ ಅಂತ ಹೇಳುವಂತ ಒಂದು ಕಾರ್ಯ ಆಗ್ಬಹುದು ಅಂತ ಹೇಳ್ತಿದೆ. ಚಂದ್ರಗ್ರಹಣ ಸಮಯ ಸೈಂಟಿಸ್ಟ್ ಏನ್ ಹೇಳ್ತಾರೋ ಪಂಚಾಂಗದಲ್ಲೂ ಅದೇ ಹೇಳಿರ್ತಾರೆ, ಅದೇ ಟೈಮ್. ಜ್ಯೋತಿಷದಲ್ಲಿ ಬರುವಂತಹ ಒಂದು ಕರ್ಮ ಮತ್ತೆ ವಿಧಿ ಅಂತ ಏನ್ ಹೇಳ್ತೀವಿ, ಅದರ ಹೌದು, ನನ್ನಂತೆ ನೀವು ಬದುಕಕ್ ಸಾಧ್ಯ ಇಲ್ಲ, ನಿಮ್ಮಂತೆ ನಾನು ಬದುಕಕ್ ಸಾಧ್ಯ ಇಲ್ಲ. ಪೂರ್ವ ಪುಣ್ಯ ಸ್ಥಾನ ಹೇಗಿದೆ, ಆ ಪೂರ್ವ ಪುಣ್ಯ ಸ್ಥಾನ ಡಿಸೈಡ್ ಮಾಡತ್ತೆ. ಈ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗ್ರೇಟ್ ಸಿಂಗರ್, ಇದಂತೂ ಬಹಳ. ಬಸ್ ಕಂಡಕ್ಟರ್ ಆಗೋದು ರಜನಿಕಾಂತ್ ಸೂಪರ್ ಸ್ಟಾರ್, ಸಾವಿರಾರು ಕೋಟಿ ಒಡೆಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗಗಳು ಅಂದ್ರೆ ಏನು, ಅದು ಹೇಗೆ? ಇದು ಈಗ ನಮ್ಮ ಪ್ರಧಾನಮಂತ್ರಿ ಯೋಗಿ ಮೋದಿ ಜಾತಕ ಆಗ್ಬೋದು, ಹೆಸರಾಂತ ವ್ಯಕ್ತಿಗಳ ಜಾತಕ ಆಗ್ಬೋದು, ಎಲ್ಲ ಕೊಡ್ತಾರೆ. ಯಾಕೆ ಇವ್ರಿಗೆ ಈ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದ್ರು, ಅಲ್ಲಿ ಏನು ಯೋಗಗಳಿದೆ ಸ್ಟಡಿ ಮಾಡ್ಲಿಕ್ಕೆಲ್ಲ. ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್, ಅಥವಾ ವಿರಾಟ್ ಕೊಹ್ಲಿ, ಆಮೇಲೆ ಸಾನಿಯಾ ಮಿರ್ಜಾ ಟೆನ್ನಿಸ್ ಅಲ್ಲಿ ಇದ್ರಲ್ಲ, ಈ ತರ ಯಾವುದೇ ಒಂದು ಅಂತ ಕರಿತೀವಿ. ಆ ಗಜಕೇಸರಿ ಯೋಗ ಇದ್ದವನು ರಾಜನಂತೆ ಬಾಳ್ತಾನೆ. ಅಂದ್ರೆ ಇನ್ನೊಂದು ವಿಪರೀತ ರಾಜಯೋಗ, ಇದು ಅಷ್ಟೇ. ವೀಕ್ಷಕರು ಅವರವ್ರ ಜಾತಕದಲ್ಲೇ ಅವರ ಯೋಗ ನೋಡ್ಕೋಬಹುದು, ವಿಪರೀತ ರಾಜಯೋಗ.